ಕೇಂದ್ರ ಚುನಾವಣೆ ಆಯೋಗದ ಈ ಹೊಸ ಪದ್ಧತಿ ಅತ್ಯಂತ ಜನದ್ರೋಹಿ. ಮೂಲಭೂತ ಜನರನ್ನ ವೋಟ್ ಕಳಿತಕ್ಕಂಥ 10 ಅಂಶಗಳನ್ನು ಒಳಗೊಂಡಂತೆ ಇದರಲ್ಲಿ ಅಳವಡಿಸಿರ್ತಕ್ಕಂಥದ್ದು ಇಡೀ ಭಾರತದ ಜನರನ್ನ ಅನುಮಾನ ಪಡುವಂಥ ಮತ್ತು ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಒಂದು ಪ್ರಕ್ರಿಯೆ ಏನೈತಿ, ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವವನ್ನು ಕಟ್ಟಿರ್ತಕ್ಕಂಥ ಈ ದೇಶ ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಸಂವಿಧಾನದ ಬಾಹಿರವಾಗಿರ್ತಕ್ಕಂಥ ಈ ಅಂಶಗಳನ್ನೇನು ಒಳಗೊಂಡಿದ್ದೀರಿ, ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮತ ರಕ್ಷಣೆ ಎಲ್ಲ ಸಮಗ್ರ ಭಾರತೀಯರ ಹಕ್ಕು ಅಂತಕ್ಕಂಥದ್ದನ್ನು ಇಡೀ ರಾಷ್ಟ್ರ ಮಟ್ಟದಲ್ಲಿ ಸಂಚಲನ ಮೂಡಿಸ್ತೀವಿ. 6.5 ಕೋಟಿ ಜನರ ಜೊತೆಗಿರ್ತೀವಿ. ಕರ್ನಾಟಕದಲ್ಲಿ ಈಗಾಗಲೇ 1,14,00,000 ಜನರನ್ನ ಮ್ಯಾಪಿಂಗಲ್ಲಿ ಮಿಸ್ ಮಾಡಿದಿರಿ. ಯಾವುದೇ ಕಾರಣಕ್ಕೆ ಆ ಜನರನ್ನ ಆತಂಕದಲ್ಲಿರೋಕ್ಕೆ ಬಿಡಲ್ಲ. ದೊಡ್ಡ ಆಂದೋಲನ ಕಟ್ಟಿ ಇದಕ್ಕೆ ಸರಿಯಾದ ಉತ್ತರ ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. 12 ವರ್ಷದಲ್ಲಿ ತುಂಬ ಬದಲಾವಣೆ ಮಾಡಿದ್ದಾರೆ. ದೇಶದ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು, ದೇಶದ ಸರ್ವನಾಶದ ಕಡೆ ಗಮನ ಹರಿಸ್ತಾ ಇದ್ದೀರಾ ನೀವು. ವಿನಾಕಾರಣ ಏನಪ್ಪ ಅಂತಂದ್ರೆ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರನ್ನು ಗುರಿಯಾಗಿರಿಸಿಕೊಂಡು ಅವ್ರನ್ನ ತೆಗೆದಾಗುವಂಥ ಹುನ್ನಾರ ಮಾಡಕತ್ತಾರ. ಕೇಂದ್ರ ಚುನಾವಣೆ ಆಯೋಗದ ಈ ಹೊಸ ಪದ್ಧತಿ ಅತ್ಯಂತ ಜನದ್ರೋಹಿ. ಯಾಕೆ ಜನದ್ರೋಹಿ? ಮೂಲಭೂತ ಜನರನ್ನ ವೋಟ್ ಕಳಿತಕ್ಕಂಥ 10 ಅಂಶಗಳನ್ನು ಒಳಗೊಂಡಂತೆ ಇದರಲ್ಲಿ ಅಳವಡಿಸಿರ್ತಕ್ಕಂಥದ್ದು ಇಡೀ ಭಾರತದ ಜನರನ್ನ ಅನುಮಾನ ಪಡುವಂಥ ಮತ್ತು ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಒಂದು ಪ್ರಕ್ರಿಯೆ ಏನೈತಿ, ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಏನದು? ಒಂದು ಸಣ್ಣ ಅಕ್ಷರ ತಪ್ಪಿದರೆ ವೋಟಿನಿಂದ ತೆಗೆದಾಕ್ತಕ್ಕಂಥ ಕ್ರಮ. ಅದಕ್ಕೆ ಚುನಾವಣೆ ಆಯೋಗದ ನಿಯಮ ಏನೈತಿ? ನಿಜವಾಗಿ ಅಂತಂದರೆ ಅಕ್ಕಪಕ್ಕ ಇರ್ತಕ್ಕಂಥ ಪಂಚನಾಮೆ ತೆಗೆದು ಇವರು ಇಲ್ಲಿಯ ಮೂಲ ನಿವಾಸಿಗಳು ಅಂತ ಖಾತ್ರಿ ಆದ ತಕ್ಷಣ ಓಟ್ ಕೊಡ್ಬೇಕನ್ನೋ ಪದ್ಧತಿ ಇತ್ತು. ಇಡೀ ದೇಶದಲ್ಲಿ 77 ವರ್ಷ ಹುಡುಕಿ ಮತವನ್ನು ಕೊಟ್ಟಿರ್ತಕ್ಕಂಥ ಈ ದೇಶ ಎಲ್ಲ ಬಡವರನ್ನ, ದಲಿತರನ್ನ, ಮಹಿಳೆಯರನ್ನ ದೊಡ್ಡ ಸೇರ್ಪಡೆ ಮಾಡಿ ಇಡೀ ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವವನ್ನು ಕಟ್ಟಿರ್ತಕ್ಕಂಥ ಈ ದೇಶ ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಸಂವಿಧಾನದ ಬಾಹಿರವಾಗಿರ್ತಕ್ಕಂಥ ಈ ಅಂಶಗಳನ್ನೇನು ಒಳಗೊಂಡಿದ್ದೀರಿ, ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ರಾಜ್ಯಗಳಲ್ಲಿ ನೀವು ಮಾಡಿ 6.5 ಕೋಟಿ ಜನರನ್ನ ಇವತ್ತು ಅವ್ರನ್ನ ಅನಾಥರು ಮಾಡಿದ್ದೀರಿ, ಅವ್ರನ್ನ ಆತಂಕದಲ್ಲಿಟ್ಟಿದ್ದೀರಿ, ಅವ್ರನ್ನ ಭಯದಲ್ಲಿಟ್ಟಿದ್ದೀರಿ. ಕರ್ನಾಟಕದಲ್ಲಿ ಒಂದೇ ಒಂದು ನ್ಯಾಯಯುತ ಮತದಾರರನ್ನು ತೆಗಿಲಿಕ್ಕೆ ನಾವು ಬಿಡೋದಿಲ್ಲ. ಒಳ್ಳೆ ಮಾತು. ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಕೇಂದ್ರದ ಚುನಾವಣೆ ಆಯೋಗ ಆಗಲಿ, ರಾಜ್ಯದ ಚುನಾವಣೆ ಆಯೋಗ ಆಗಲಿ ನಮ್ಮ ಮತವನ್ನು ಉಳಿಸಲಿಕ್ಕೆ ಬೇಕಾದಂಥ ಭಾಳ ಪ್ರಮುಖವಾದ 6 ಅಂಶಗಳನ್ನು ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಈಗಾಗಲೇ ಕರ್ನಾಟಕ ಸರ್ಕಾರ ಕರ್ನಾಟಕದ ಚುನಾವಣೆ ಆಯೋಗದ ಮೂಲಕ ನಮ್ಮ ಮತಗಳನ್ನು ಹೆಂಗೆ ಉಳಿಸಲಿಕ್ಕೆ ಸಾಧ್ಯ, ನಿಜವಾದ ಮೂಲ ನಿವಾಸಿಗಳು, ನಿಜವಾದ ಭಾರತೀಯರು, ನಿಜವಾದ ಕನ್ನಡಿಗರು ಅವರ ಮತವನ್ನು ಒಂದೇ ಒಂದು ನೀವು ಸಣ್ಣ ಕ್ಷುಲ್ಲಕ ಕಾರಣಕ್ಕಾಗಿ ನೀವು ತೆಗೆದ್ರೆ ಯಾವ ರೀತಿ ನಾವು ಸಹಿಸಲು ಒಂದು ಕಡೆಗಾದರೆ ಹೆಂಗೆ ಉಳಿಸ್ಬೇಕಂತಕ್ಕಂಥ 6 ಮಾರ್ಗಗಳನ್ನು ಹುಡುಕಿ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ಇದನ್ನು ಕೇಳಲಿಕ್ಕೆ ತರ್ಕಬದ್ಧವಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಆನ್ಸರ್ ಮಾಡಬೇಕು. ಈ ಆನ್ಸರ್ ಮಾಡೋ ಸಲುವಾಗಿಯೇ 20ನೇ ತಾರೀಕು ಫಸ್ಟ್ 20ನೇ ತಾರೀಕು ಕರೆದು ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಿದ್ದೀವಿ, ನೋಟಿಸ್ ಕೊಟ್ಟಿದ್ದೀವಿ, ಉತ್ತರ ಕೊಡಬೇಕಂತ ಹೇಳಿದ್ದೀವಿ. ಮುಖ್ಯಮಂತ್ರಿಗಳು ಬರ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಬಂದು ತಾರ್ಕಿಕವಾಗಿ ಹೇಳಿರ್ತಕ್ಕಂಥ ಏನು ತಾಂತ್ರಿಕ ಅಂಶಗಳನ್ನ ಸರಿ ಮಾಡಲಿಕ್ಕೆ ಕ್ರಮ ತಗೊಂಡ್ರೆ ಭಾರಿ ಒಳ್ಳೆಯದು. ಇಲ್ಲದಿದ್ದರೆ ನಮ್ಮ ಪಾಲಿನ ಹೋರಾಟ ದೊಡ್ಡ ಜನಾಂದೋಲನ ಹೋರಾಟ, ದೇಶ ಮಟ್ಟದ ಹೋರಾಟ. ಮತ ರಕ್ಷಣೆ ಎಲ್ಲ ಸಮಗ್ರ ಭಾರತೀಯರ ಹಕ್ಕು ಅಂತಕ್ಕಂಥದ್ದನ್ನು ಇಡೀ ರಾಷ್ಟ್ರ ಮಟ್ಟದಲ್ಲಿ ಸಂಚಲನ ಮೂಡಿಸ್ತೀವಿ. 6.5 ಕೋಟಿ ಜನರ ಜೊತೆಗಿರ್ತೀವಿ. ಕರ್ನಾಟಕದಲ್ಲಿ ಈಗಾಗಲೇ 1,14,00,000 ಜನರನ್ನ ಮ್ಯಾಪಿಂಗಲ್ಲಿ ಮಿಸ್ ಮಾಡಿದಿರಿ. ಯಾವುದೇ ಕಾರಣಕ್ಕೆ ಆ ಜನರನ್ನ ಆತಂಕದಲ್ಲಿರೋಕ್ಕೆ ಬಿಡಲ್ಲ. ದೊಡ್ಡ ಆಂದೋಲನ ಕಟ್ಟಿ ಇದಕ್ಕೆ ಸರಿಯಾದ ಉತ್ತರ ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಜಯಂ ವೀರ ಸಂಗಯ್ಯ, ಎದ್ದೇಳು ಕರ್ನಾಟಕದ ಕೇಂದ್ರ ಸಮಿತಿ ಸದಸ್ಯರು, ಹಾಗೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು. ಈ ದೇಶದಲ್ಲಿ ಸುಮಾರು ಬದಲಾವಣೆ ಆಗ್ತಾ ಇದೆ 2014ರಿಂದ. ಏನು ಸತತವಾಗಿ 12 ವರ್ಷದಿಂದ BJP ಸರ್ಕಾರಕ್ಕೆ ನಾನು
ಧಿಕ್ಕಾರ ಹೇಳ್ತೀನಿ. ಯಾಕಂದರೆ 12 ವರ್ಷದಲ್ಲಿ ತುಂಬ ಬದಲಾವಣೆ ಮಾಡಿದ್ದಾರೆ. ದೇಶದ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು, ದೇಶದ ಸರ್ವನಾಶದ ಕಡೆ ಗಮನ ಹರಿಸ್ತಾ ಇದ್ದೀರ ನೀವು. ಪುಲ್ವಾಮಾ ಯುದ್ಧ ಆಗಿರ್ಬೋದು, ಮತ್ತು ನಮ್ಮ ದೇಶದ ನೋಟ್ಬಂದಿ ಆಗಿರ್ಬೋದು, ಆಮೇಲೆ ಎಷ್ಟೋ ರೈಲುಗಳು ಇವತ್ತು ಅಪಘಾತ ಆಗ್ತಾ ಇದ್ದಾವೆ, ಮತ್ತು ಅದ್ರ ಕಡೆ ಗಮನ ಇಲ್ಲ. ನೀಟ್ ನಡೀತಾ ಇರುವಂಥ ಪ್ರಸ್ತುತದಲ್ಲಿ ಯುವಕರ ಜೀವನ ಜೊತೆ ಆಟ ಆಡ್ತಾ ಇರುವಂಥ ಸರ್ಕಾರ, ಅದ್ರ ಕಡೆ ಆ ಲೋಪದೋಷದ ಕಡೆ ಗಮನ ಹರಿಸ್ಬೇಕು. ಡಿಜಿಟಲ್ ಇಂಡಿಯಾ ಅಂತ ಹೇಳ್ತಾ ಇದೆ ಈ ಸರ್ಕಾರ. ಡಿಜಿಟಲ್ ಇಂಡಿಯಾ ಎಲ್ಲಿದೆ ರೀ? ಎಷ್ಟೋ ಕಡೆ ಸರ್ವರ್ ಬ್ಯುಸಿ ಇದೆ. ಒಂದು ಅಪ್ಲಿಕೇಶನ್ ಸ್ಟೂಡೆಂಟ್ ಹೋಗಿ ಬಸ್ ಪಾಸಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಹೋದರೆ ಕ್ಯೂವಲ್ಲಿ ನಿಂತ್ಕೊತಾ ಇದ್ದಾರೆ. ಎಲ್ಲಿದ್ರೆ ಡಿಜಿಟಲ್ ಇಂಡಿಯಾ? ಡಿಜಿಟಲ್ ಇಂಡಿಯಾ ಯಾವುದು ದಿಕ್ಕಲ್ಲಿ ಹೋಗ್ತಾ ಇದೆ ಹೇಳಿ? ಇವತ್ತು ನಾವು ಯಾವುದಾದ್ರೂ ಅಪ್ಲಿಕೇಶನ್ ಹಾಕೋಕ್ಕೆ ಹೋದ, ಇವತ್ತು ಪೊಲೀಸ್ದು ಅಪ್ಲಿಕೇಶನ್ ಹಾಕೋಕ್ಕೆ ಹೋದರೆ ನಮ್ಮ ಸಮುದಾಯದವರು ಮೊದಲು ಬೇರೆ ಹೆಸರಿತ್ತು, ಈಗ ಬೇರೆ ಹೆಸರು ಇದೆ ಅಂತ, ಮೂಲ ದಾಖಲಾತಿಯಲ್ಲಿ ಬೇರೆ ಇದೆ ಹೆಸರು, ಈಗ ಬೇರೆ ಇದೆ ಅಂತ ಅಪ್ಲಿಕೇಶನ್ ತೊಗೊತಾ ಇಲ್ಲ. ಈ ಕರ್ನಾಟಕ ಸರ್ಕಾರದಲ್ಲಿ 1% ಮೀಸಲಾತಿ ಬಂದು ಯಾರಿಗೂ ಉಪಯೋಗ ಆಗಿದೆ? ಇವತ್ತು ಸಿಗ್ನಲಲ್ಲಿ ನಮ್ಮವ್ರು ನಿಂತ್ಕೊಂಡ್ರೆ ನೀವು ಏನಕ್ಕೆ ನಿಂತ್ಕೊಂತೀರಾ ಅಂತ ಕೇಳ್ತೀರಾ? ಡಾಬಾದ 50 ಹತ್ರ ಅಂಗಡಿ ಹತ್ರ ಮುಂಗಡಿ ಹತ್ರ ಹೋಗಿ ನಿಂತರೆ ನೀವು ಏನಕ್ಕೆ ನಿಂತ್ಕೊತೀರಿ ಅಂತ ಹೇಳ್ತೀರಾ? ಬದುಕೋದು ಹೇಗೆ ನಾವು? ಈ ದೇಶದಲ್ಲಿ ಇರೋದು ಹೇಗೆ ನಾವು? ಇಷ್ಟಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಯಾವುದು ಮಾಯೆ SR ನಾಯಕ್ ಅಂತ, ನಾನೊಬ್ಬಳು ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಹೋರಾಟಗಾರ್ತಿ. ಬೀದರ್ದಿಂದ ಗುಲ್ಬರ್ಗದಿಂದ ಯಾದಗಿರಿಗೆ SIR ಜಾಥಾ, ಜಾಗೃತ ಜಾಥಾ ಬಂದು SIR ಜಾರಿ ಮಾಡೋದು ಹೊಂಟಿದ್ದು. ಇದು ಕಾನೂನುಬದ್ಧವಾಗಿ SIR ಮಾಡಬೇಕು. ಯಾಕಂದ್ರೆ ರೆಕಾರ್ಡ್ಸು ಹೊರದೇಶದವ್ರು ಬಂದಿರೋ ತೆಗಿಲಿ ಪರವಾಗಿಲ್ಲ, ಸತ್ತವ್ರಿಗೆ ಡಿಲೀಟ್ ಮಾಡಲಿ ಪರವಾಗಿಲ್ಲ. ವಿನಾಕಾರಣ ಏನಪ್ಪ ಅಂತಂದ್ರೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರನ್ನು ಗುರಿಯಾಗಿಟ್ಕೊಂಡು ಅವ್ರನ್ನ ತೆಗೆದಾಗುವಂಥ ಹುನ್ನಾರ ಮಾಡಕತ್ತಾರ. ಇದು ತೆಗೆಯೋದ್ರಿಂದ ಈ ದೇಶದಲ್ಲಿ ಈ ಅದು ಇದರಿಂದ ಹೊರಗಡೆ ಉಳಿದ್ರೆ ಅವರಿಗೇನಪ್ಪ ಅಂತಂದ್ರೆ ಯಾವುದೇ ಸೌಲಭ್ಯ ಸಿಗಂಗಿಲ್ಲ, ಸರ್ಕಾರ ಸೌಲಭ್ಯ ಸಿಗಂಗಿಲ್ಲ. ಅದಕ್ಕಾಗಿ ಇವತ್ತು ಇದು ರಾಜ್ಯದಂತ ಇವತ್ತು SIR ಜಾಗೃತ ಕಾರ್ಯಕ್ರಮ ಕೈಗೊಂಡಿದ್ದಾರೆ. ಜನರು ಇದಕ್ಕೆಲ್ಲರೂ ಸ್ಪಂದಿಸಬೇಕು, ಅವೇರ್ನೆಸ್ ಬರಬೇಕು. ಹಳ್ಳಿಯಲ್ಲಿ ಮತ್ತು ಗಲ್ಲಿಯಲ್ಲಿ ವಾರ್ಡುಗಳ ಮುಖಾಂತರ ತಿಳುವಳಿಕೆ ಹೇಳೋದ್ರ ಮುಖಾಂತರ SIR ಬಗ್ಗೆ ಒಂದು ಜಾಗೃತಿ ಮೂಡಿಸೋದ್ರ ಮುಖಾಂತರ ಇದನ್ನು ಇದು ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ನಮ್ಮ ಹೆಸರು ಮಾನಪ್ಪ ಕಟ್ಟಿಮನಿ, DSS ವಿಭಾಗೀಯ ಸಂಚಾಲಕರು. ಇವತ್ತು ದಿನ ಏನು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಚುನಾವಣಾ ಆಯೋಗ ಈ SIR ಅನ್ನುವಂಥದ್ದು ಒಂದು ಪಾಲಿಸಿಯನ್ನು ಚಾಲನೆ ಮಾಡ್ತಾ ಇದೆ. ಸೊ ಈಗಾಗಲೇ ಭಾಳಷ್ಟು ಎಲ್ಲ ರಾಜ್ಯಗಳಲ್ಲಿ ಕೂಡ ಅದ್ರ ಬಗ್ಗೆ ಆ್ಯಕ್ಟಿವಾಗಿ ಕೆಲಸ ಆಗಿದೆ. ಇದು ಬಂದು ಈಗ ಕರ್ನಾಟಕ ರಾಜ್ಯದಲ್ಲಿ ಕೂಡ SIR ಒಂದು ಚಾಲನೆಯಲ್ಲಿ ಬರ್ತಾ ಇದೆ. ಸೊ ಈಗಾಗಲೇ 90% ಮ್ಯಾಪಿಂಗ್ ಕೂಡ ಆಗಿದೆ ಅಂತೇಳಿ ಚುನಾವಣಾ ಆಯೋಗ ಹೇಳಿದೆ. ಸೊ ಈಗ ಏನಂತಂದರೆ ಈಗ ಈ ಜೂನ್ 30ರಿಂದ ಖುದ್ದಾಗಿ ಅದನ್ನು BLOಗಳನ್ನು ನೇಮಕ ಮಾಡಿ ಅದ್ರ ಮುಖಾಂತರ ಮ್ಯಾಪಿಂಗ್ ಕಾರ್ಯ ಆದ ನಂತರ ಮತ ಪರಿಷ್ಕರಣೆ ಮಾಡ್ತಾಯಿದೆ. ಸೊ ಇದಕ್ಕೆ ಬಂದು ನಾವೆಲ್ಲ ಇವತ್ತು ದಿನ SIR ವಿರುದ್ಧ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದು ಯಾದಗಿರಿಯಲ್ಲಿ ಅದ್ರ ಕುರಿತು ಒಂದು ಸಮಾವೇಶ ಕೂಡ ಮಾಡಿದ್ವಿ. ಸೊ ನಮ್ಮ ವಿರೋಧ ಏನಪ್ಪ ಅಂತಂದರೆ ಏನು ಇವತ್ತಿನ ಈ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ SIRನ ತರುವ ಮುಖಾಂತರ ಮತ ಪರಿಷ್ಕರಣೆ ಮಾಡ್ತಾ ಇದೆ ಅಂತೇಳಿ ಹೇಳ್ತಾ ಇದೆ. ಆದರೆ ಅದರ ದುರುದ್ದೇಶ ಏನಪ್ಪ ಅಂತಂದರೆ ದಾಖಲಾತಿಗಳು ಬಂದು 11 ದಾಖಲಾತಿಗಳು ಕೊಡಬೇಕು, ಅವು ಮತಪಟ್ಟಿಯಲ್ಲಿರುವಂಥ ಹೆಸರಿಗೆ ಮತ್ತು ದಾಖಲಾತಿಗಳು ಮ್ಯಾಚಿಂಗ್ ಆಗಿರಬೇಕು ಅನ್ನೋದು ಅವರ ಉದ್ದೇಶ. ಸೊ ಅದಲ್ಲದೆ ವಿಶೇಷವಾಗಿ ಈಗೇನು ನಮ್ಮ ಗ್ರಾಮೀಣ ಭಾಗದಲ್ಲಿ ಆಗಿರ್ಬೋದು, ನಗರ ಭಾಗದಲ್ಲಿ ಆಗಿರ್ಬೋದು ದಾಖಲಾತಿಗಳು ಭಾಳಷ್ಟು ಇರೋದಿಲ್ಲ. ಒಂದು ಆಧಾರ್ ಕಾರ್ಡ್, ID ಕಾರ್ಡ್. ಸೊ ಅದು ನಾಮಕಾವಸ್ಥೆ ದಾಖಲಾತಿಗಳಂತೇಳಿ ಮೆನ್ಷನ್ ಮಾಡಿದ್ದಾರೆ. ID ಕಾರ್ಡ್ ಆಗಿರ್ಬೋದು ಮತ್ತು ಆಧಾರ್ ಕಾರ್ಡ್ ಆಗಿರ್ಬೋದು. ಅವರು ಮುಖ್ಯವಾಗಿ ಕೇಳ್ತಾ ಇರೋದು ಏನಪ್ಪ ಅಂತಂದರೆ ಶಾಲಾ ದಾಖಲಾತಿ, ಜನ್ಮ ದಿನಾಂಕದ ಶಾಲಾ ದಾಖಲಾತಿಗಳು ಬೇಕು. ಇಲ್ಲಾಂದರೆ 2022ರಲ್ಲಿ ಏನು ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮ ಹಿರಿಯರಾಗಿರ್ಬೋದು ಮತದಾನ ಹಾಕಿದ್ದು ಲಿಸ್ಟ್ ಇದ್ದಾಗ ಮಾತ್ರ ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂತೇಳಿ ಇಂಥ ಒಂದು ಕಂಡೀಷನ್ ಮಾಡಿ ಹೇಳ್ತಾ ಇದೆ. ಸೊ ನಮ್ಮ ಈಗೆಲ್ಲ ಇಡನ್ ಅಜೆಂಡಾ ಏನಂತೇಳಿ ಗೊತ್ತಾಗ್ತಾಯಿದೆ. ಈ ಕೇಂದ್ರ ಸರ್ಕಾರ ಏನಪ್ಪ ಅಂತಂದರೆ ಯಾರು BJPಯನ್ನು, ಯಾರು RSSನ ವಿರೋಧಿಸ್ತಾ ಇದ್ದಾರೆ ಅಂಥವ್ರನ್ನ ಮತದಾನದ ಪಟ್ಟಿಯಿಂದ ತೆಗೆದುಹಾಕಬೇಕು, ನಾವು ಅಧಿಕಾರವನ್ನು ಚಲಾಯಿಸಬೇಕು ಅನ್ನೋದು ಅಷ್ಟೇ ಅವ್ರ ಇಡನ್ ಅಜೆಂಡಾ ಇದೆ. ಸೊ ಅದು ಚಾಲನೆ ಮತ್ತು ಆ್ಯಕ್ಟಿವಾಗಿ ಕೆಲಸ ಕೂಡ ಮಾಡಿದೆ. ಏನಂತಂದರೆ ಪಶ್ಚಿಮ ಬಂಗಾಳ ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಇನ್ನಿತರ ಬೇರೆ ರಾಜ್ಯಗಳಲ್ಲಿ ತುಂಬ ಸೀರಿಯಸ್ ಆಗಿ ಮಾಡಿ ಆ್ಯಕ್ಟಿವ್ ಪರಿಷ್ಕರಣೆ ಮಾಡಿ ಅದನ್ನು ಚಾಲನೆ ಮಾಡಿ ಅಲ್ಲಿ ಸುಮಾರು ಕೋಟ್ಯಾನುಗಟ್ಟಲೆ ಮತದಾರ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ. ಸೊ ಅದು ಈಗ ಕರ್ನಾಟಕ ರಾಜ್ಯದಲ್ಲಿ ಕೂಡ ಆಗ್ತಾಯಿದೆ.
ಸೊ ಅದನ್ನು ಆಗಬಾರ್ದು ಅನ್ನುವಂಥದ್ದು ನಮ್ಮ ಉದ್ದೇಶ ಮುಖ್ಯವಾಗಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ